ದೀಪಾವಳಿಗಿಂತ ಮೊದಲು ನಾವು ಮಾಡ್ತೀವಿ. ಅದೊಂದು ದಿನ ಪೂಜೆ, ಮಾರನೇ ದಿನ ಒಂದು ಸಾಯಂಕಾಲ ಒಂದು ಪೂಜೆ ಮಾಡ್ತೀವಿ. ಹಂಗೆ ಮೂರನೇ ದಿನ ಮಹಾಪೂಜೆ ಮತ್ತು ಕಳಸ ಪೂಜೆ, ಮಹಾಪೂಜೆ ಮತ್ತು ಅನ್ನದಾನವನ್ನು ಕೊಡ್ತಿದ್ವಿ. ಏನಂತ ಹೇಳಿದ್ರೆ, ಈ ತಾಯಿ ಹತ್ರ ಒಂದು ಸಲ ಬಂದು ನಾವು ಬೇಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಹಿಂದೆ ಮುಂದೆ 1 ತಿಂಗಳಲ್ಲ 2 ತಿಂಗಳಲ್ಲ 3ನೇ ತಿಂಗಳಾದರೆ ಅದು ಹಾಗೆ ಆಗ್ತದೆ. ಅದರಿಂದ ನಂಬಿದವ್ರನ್ನ ಈ ತಾಯಿ ಕೈ ಬಿಡೋದಿಲ್ಲ. ಕೈ ಬಿಡದ ಕಾರಣದಿಂದ ಇವತ್ತು ಕೂಡ 300 ಜನ ಸೇರಿದಲ್ಲಿ 17 ವರ್ಷ ಹಿಂದೆ ಇವತ್ತು 10,000ಕ್ಕಿಂತ ಹೆಚ್ಚು ಜನಗಳು ಕೂಡ ಪೂಜೆಗೆ ಬರ್ತಾನೆ ಹೋಗ್ತಾ ಇದ್ದಾರೆ. ಮುಖಂಡರು ಚೆನ್ನಾಗಿ